ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಇಂದಿನ ಪ್ರಸಂಗದ ಉಪದೇಶ ಕುರುಬನ ಪ್ರೀತಿ. ಮತ್ತೊಂದು ಬಾರಿ ಹೇಳುತ್ತೇನೆ, ಕುರುಬನ ಪ್ರೀತಿ. ನಮ್ಮ ಮೇಲಿರುವ ದೇವರ ಪ್ರೀತಿಯು ತನ್ನ ಕುರಿಗಳ ಮೇಲಿರುವ ಕುರುಬನ ಪ್ರೀತಿಯಂತಿದೆ. ಆತನು ನಮ್ಮನ್ನು ಬಲ್ಲನು, ನಮ್ಮನ್ನು ಕಾಪಾಡುತ್ತಾನೆ ಮತ್ತು ತಪ್ಪಿ ಹೋದ ಒಂದೇ ಕುರಿಯನ್ನು ಹುಡುಕಲು 99 ಕುರಿಗಳನ್ನು ಬಿಟ್ಟು ಹೋಗುತ್ತಾನೆ. ಉದಾಹರಣೆಗೆ, ನೀವೊಂದು ಕತ್ತಲು ಭಯಾನಕ ಸ್ಥಳದಲ್ಲಿ ತಪ್ಪಿಸಿಕೊಂಡಿದ್ದೀರಿ ಎಂದು ಊಹಿಸಿಕೊಳ್ಳಿ. ನೀವು ಒಂಟಿಯಾಗಿದ್ದೀರಿ, ಭಯಗೊಂಡಿದ್ದೀರಿ ಮತ್ತು ಯಾರೂ ನಿಮ್ಮನ್ನು ಹುಡುಕುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ದೇವರ ವಾಕ್ಯ ಹೀಗನ್ನುತ್ತದೆ. ಲೂಕನ ಬರೆದ ಸುವಾರ್ತೆ 15:4-5 ನೋಡಿಕೊಳ್ಳೋಣ. ನಿಮ್ಮಲ್ಲಿ ಯಾರಿಗಾದರೂ 100 ಕುರಿಗಳಿದ್ದು ಅವುಗಳಲ್ಲಿ ಒಂದು ತಪ್ಪಿ ಹೋಗಿದ್ದರೆ ಅವನು 99 ಕುರಿಗಳನ್ನು ಕಾಡಿನಲ್ಲಿ ಬಿಟ್ಟು ತಪ್ಪಿ ಹೋದ ಕುರಿಯು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗುವುದಿಲ್ಲವೇ? ಅದು ಸಿಕ್ಕಿದಾಗ ಸಂತೋಷದಿಂದ ಅದನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ತನ್ನ ಮನೆಗೆ ಹೋಗುತ್ತಾನೆ. ಇದು ನಮಗೆ ಏನನ್ನು ಅರ್ಥಪಡಿಸುತ್ತದೆ ಎಂಬುದನ್ನು ನೋಡೋಣ. ನೀವು ಆ ಒಂದೇ ಕುರಿ, ಬಹುಶಃ ನೀವು ತಪ್ಪಿ ಹೋಗಿದ್ದೀರಿ, ದೇವರಿಂದ ದೂರ ಹೋಗಿದ್ದೀರಿ ಅಥವಾ ನೀವು ಅನೇಕ ತಪ್ಪುಗಳನ್ನು ಮಾಡಿದ್ದೀರಿ ಎಂದು ಅನಿಸಬಹುದು. ದೇವರು ನಿಮ್ಮ ಮೇಲೆ ಕೋಪಗೊಂಡಿಲ್ಲ. ಆತನು ನಿಮ್ಮನ್ನು ಸಕ್ರಿಯವಾಗಿ ಹುಡುಕುತ್ತಿದ್ದಾನೆ. ಆತನು ನಿಮ್ಮ ಹೆಸರಿನಿಂದ ನಿಮ್ಮನ್ನು ಬಲ್ಲನು ಮತ್ತು ಆತನ ಪ್ರೀತಿಯು ವೈಯಕ್ತಿಕ ಮತ್ತು ದಣಿವರಿಯ ಪ್ರೀತಿಯಾಗಿದೆ. ಇಂದು ನೀವು ಕಳೆದು ಹೋಗಿದ್ದೀರಿ ಎಂದು ಭಾವಿಸಿದರೆ ನಿಮ್ಮ ಕುರುಬನು ನಿಮ್ಮನ್ನು ಹುಡುಕುತ್ತಿದ್ದಾನೆ ಎಂದು ತಿಳಿಯಿರಿ. ನೀವು ಮಾಡಬೇಕಾಗಿರೋದಲ್ಲ, ಆತನ ಕಡೆಗೆ ತಿರುಗುವುದು ಮಾತ್ರವೇ. ಆತನು ತೋಳುಗಳು ನಮ್ಮೆಲ್ಲರಿಗೂ ತೆರೆದಿವೆ. ನಮ್ಮನ್ನು ಮನೆಗೆ ಕರೆದೊಯ್ಯಲು ಆತನು ಸಿದ್ಧನಾಗಿದ್ದಾನೆ. ಈ ಉಪದೇಶ ನಿಮ್ಮನ್ನು ಮುಟ್ಟಿದರೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕುರುಬನ ಪ್ರೀತಿಯು ನಿಮ್ಮನ್ನು ನಡೆಸಲಿ. ಆಮೇನ್.